ಎಲ್ಲರಿಗೂ ನಮಸ್ಕಾರ. ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ FLN 2025-26 ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳು. ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳು ಎಷ್ಟಿದೆ ಅಂತ ಹೇಳಿದರೆ 9 ಇದೆ. ಅದರಲ್ಲಿ ಮೊದಲನೇದು ನಾನು ತಗೊಂಡಿದ್ದೀನಿ 1 ಓ ಅಥವಾ ಓರಲ್. ನಾವಿದು ಮೌಖಿಕವಾಗಿ ಕಲಿಕಾ ಫಲವನ್ನು ಕ್ಲಾಸ್ ರೂಮ್ನಲ್ಲಿ ಅಚೀವ್ ಮಾಡಬಹುದು. ಹಾಗಿದ್ರೆ ಒಂದು ಓ ಯಾವುದಿದೆ ಅಂತ ಹೇಳಿದರೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವರು. ಹಾಗಿದ್ರೆ ಈ ಕಲಿಕಾ ಫಲವನ್ನು ಅಚೀವ್ ಮಾಡೋದಕ್ಕೆ ಯಾವ ಚಟುವಟಿಕೆನ ನಾವು ಬಳಸ್ಬೋದು ಅಂತ ಹೇಳಿದರೆ ತುಂಬ ಚಟುವಟಿಕೆಗಳಿದೆ. ಅದರಲ್ಲಿ ನನಗಿಷ್ಟ ಆಗಿರೋದು ನಾನು ಇಲ್ಲಿ ತಗೊಂಡಿದ್ದೀನಿ. ಮೊದಲನೇದು ಚಟುವಟಿಕೆ 1, ನಿಮ್ಮ ಅನಿಸಿಕೆ ಏನು? ನನ್ನ ಸಬ್ಜೆಕ್ಟ್ ಇರೋದು ಮ್ಯಾಥ್ಸ್. ನಾನು ಹಾಗಾಗಿ ಮ್ಯಾಥ್ಸ್ ಆ್ಯಕ್ಟಿವಿಟೀಸ್ನ ಕ್ಲಾಸ್ ರೂಮ್ನಲ್ಲೇ ಮಾಡಿಸ್ತೀನಿ. ಬಟ್ ತುಂಬ ಜನ ಕನ್ನಡನೂ ಮಾಡಿಸಿ, ಕನ್ನಡ ಚಟುವಟಿಕೆಗಳನ್ನ ಹೇಳ್ಕೊಡಿ ಅಂತ ಕೇಳಿರೋದಕ್ಕೆ ಕ್ಲಾಸ್ ರೂಮ್ನಲ್ಲಿ ನಿಮಗೆ ಗೊತ್ತಿದೆ LBA ಮಾಡಬೇಕು, FA ಮಾಡಬೇಕು, ಕ್ಲಾಸ್ ಮಾಡಬೇಕು. ಹಾಗಾಗಿ ನಿಮಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ನಾನು ಚಟುವಟಿಕೆಗಳನ್ನು ಜಸ್ಟ್ ಈ ಥರ ನೋಟ್ಸ್ನಲ್ಲಿ ಬರೆದು ಯಾವ್ಯಾವ ಕಲಿಕಾ ಫಲಕ್ಕೆ ಯಾವ್ಯಾವ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ನಾವು ಆ ಕಲಿಕಾ ಫಲವನ್ನು ಕ್ಲಾಸ್ ರೂಮ್ನಲ್ಲಿ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೆ. ನೆಕ್ಸ್ಟು, ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಸಂಭಾಷಣೆ ಮತ್ತು ಮಾತುಕತೆಯ ನಡೆಸುವರು. ಇದರಲ್ಲಿ ಯಾವುದು ಚಟುವಟಿಕೆ ಇದು ಅಂತ ಹೇಳಿದರೆ ನಿಮ್ಮ ಅನಿಸಿಕೆ ಏನು? ನೋಡಿ, ನಿಮ್ಮ ಅನಿಸಿಕೆ ಏನು ಅನ್ನೋದ್ರಲ್ಲೇ ತುಂಬ ಸಂಭಾಷಣೆ ಮತ್ತು ಮಾತುಕತೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಬಂದೇ ಬರುತ್ತೆ. ಇದರಲ್ಲಿ ಉದ್ದೇಶ ಯಾವುದು ಅಂತ ಹೇಳಿದರೆ ಮಕ್ಕಳು ಒಂದು ಪಠ್ಯದಲ್ಲಿನ ವಿಷಯದ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು. ಹಾಗಿದ್ರೆ ಮಕ್ಕಳು ವೈಯಕ್ತಿಕ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸ್ತಾರೆ, ಯಾವ ವಿಧಾನದಲ್ಲಿ ಮಾಡ್ಬೋದು ಅಂತ ಹೇಳಿದರೆ ಪಠ್ಯಪುಸ್ತಕದಲ್ಲಿ ಮಾಡುವ ವಿಧಾನ, ಪಠ್ಯಪುಸ್ತಕದಲ್ಲಿನ ನೀತಿಕತೆ, ವೈಜ್ಞಾನಿಕ ವಿಷಯ ಅಥವಾ ಸಾಮಾಜಿಕ ಪಾಠವನ್ನು ಓದಿ ನಂತರ ಮಕ್ಕಳಿಗೆ ಈ ವಿಷಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ. ಇಲ್ಲಿ ಕಲಿಕಾ ಫಲನೇ ಹೇಳ್ತಾ ಇದೆ, ಲಭ್ಯವಿರುವ ಮುದ್ರಿತ ಪಠ್ಯಗಳ ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವರು. ಹಾಗಾಗಿ ಪಠ್ಯಪುಸ್ತಕದಲ್ಲಿ ಯಾವುದಾದ್ರೂ ಮೋರಲ್ ಸ್ಟೋರೀಸ್ ಇರ್ಬೋದು ಅಥವಾ ವೈಜ್ಞಾನಿಕ ವಿಷಯವುಳ್ಳ ಪಾಠಗಳನ್ನು ಕೊಡಬಹುದು ಅಥವಾ ಸಾಮಾಜಿಕ ಕಳಕಳಿ ಇರುವಂತಹ ಪಾಠಗಳನ್ನು ನಾವು ಮಕ್ಕಳಿಗೆ ಓದಿ ಹೇಳಬೇಕು. ನಂತರ ಮಕ್ಕಳಿಗೆ ಈ ವಿಷಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗೋದು. ಉದಾಹರಣೆ ಯಾವ ಥರ ಕೇಳ್ಬೋದು? ಈಗ ನಾವು ನೀತಿ ಕಥೆಯನ್ನು ಓದಿದ್ರೆ ಮಕ್ಕಳಿಗೆ ಯಾವ ಕತೆ ಕೇಳ್ಬೋದು, ಯಾವ ಥರ ಪ್ರಶ್ನೆನ ಕೇಳ್ಬೋದು ಅಂತ ಹೇಳಿದರೆ, 1, ಈ ಕಥೆಯಲ್ಲಿ ಯಾರು ನಿಮಗೆ ಹೆಚ್ಚು ಇಷ್ಟವಾದರು? ಯಾವುದೇ ಒಂದು ಮೋರಲ್ ಸ್ಟೋರಿ ನಾವು ಓದಿದಾಗ, ಶಿಕ್ಷಕರು ಓದಿದಾಗ ಮಕ್ಕಳಿಗೆ ಆ ಪಾಠದಲ್ಲಿ ಬರುವಂತಹ ಪಾತ್ರಧಾರಿಗಳು ಇಷ್ಟ ಆಗ್ತಾರೆ. ಯಾವ ಪಾತ್ರನಾದರೂ ಇಷ್ಟ ಆಗ್ಬೋದು. ನಾವು ಅಲ್ಲಿ ಏನಂತ ಕೇಳಬೇಕು ಕ್ವಶನ್ನ, ಈ ಕಥೆಯಲ್ಲಿ ಯಾರು ನಿಮಗೆ ಹೆಚ್ಚು ಇಷ್ಟವಾದರು ಅನ್ನೋದನ್ನ ಮಕ್ಕಳು ಹೇಳ್ತಾರೆ. ಅವರೇ ಇಷ್ಟ ಆದರೆ ಯಾಕೆ ಅಂತ ಕ್ವಶನ್ಸ್ ಕೇಳೋದು. ನೆಕ್ಸ್ಟು, ಇಲ್ಲಿ ಹೇಳಿದ ಹಾಗೆ ನೀವು ನಡೆದುಕೊಳ್ಳುತ್ತೀರಾ? ಆ ಕಥೆನಲ್ಲಿ ಯಾವುದನ್ನು ಹೇಳ್ತಾ ಇದ್ದೀವಿ, ಯಾವ ನೀತಿನ ಹೇಳ್ತಾ ಇದ್ದೀವಿ, ಅದೇ ಥರ ನೀವು ನಡ್ಕೊಳ್ತೀರಾ ಅಂತ ಕೇಳ್ತೀವಿ. ಮಕ್ಕಳ ಉತ್ತರ ಪ್ರಕಾರ ಅವರು ಹ್ಞೂ ಅಂತ ಹೇಳಿದರೆ ಯಾಕೆ ಅಂತ ಸಹ ನಾವು ಕೇಳಬಹುದು. ನೆಕ್ಸ್ಟು, ಈ ಪಾಠದಲ್ಲಿನ ವಿಷಯವನ್ನು ನಿಮ್ಮ ಜೀವನದಲ್ಲಿ ಹೇಗೆ ಬಳಸಿಕೊಳ್ಳಬಹುದು? ಪ್ರಶ್ನೆಗಳಿಗೆ ಮಕ್ಕಳು ಮುಕ್ತವಾಗಿ ಉತ್ತರ ನೀಡಲು ಪ್ರೋತ್ಸಾಹಿಸಿ. ಮಕ್ಕಳು ಯಾವುದೇ ಉತ್ತರ ಕೊಟ್ಟರು ಸಹ ಇದು ಸರಿ ಉತ್ತರ ಅಥವಾ ನೀನು ಹೇಳ್ತಾ ಇರೋದು ತಪ್ಪು, ಆ ಥರ ನಾವು ಯಾವುದೇ ಥರನ ಜಡ್ಜ್ ಮಾಡಬಾರ್ದು. ಮಕ್ಕಳ ಒಪಿನಿಯನ್ ಏನು ಬರ್ತಾ ಇದೆ, ಮಕ್ಕಳ ಅನಿಸಿಕೆ ಏನು ಬರ್ತಾ ಇದೆ, ಅದನ್ನು ನಾವು ಗೌರವಿಸಿ ಈ ಪಠ್ಯಗಳ ಜೊತೆ ಮಕ್ಕಳ ಸಂಭಾಷಣೆ ಅಥವಾ ಮಾತುಕತೆನ ನಡೆಸೋದ್ರ ಮೂಲಕ ಈ ಕಲಿಕಾ ಫಲವನ್ನು ನಾವು ಕ್ಲಾಸ್ ರೂಮ್ನಲ್ಲಿ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು, 2ನೇ ಚಟುವಟಿಕೆ
ಅಂದರೆ ಮೊದಲನೇ ಕಲಿಕಾ ಫಲಕ್ಕೆ ಒಂದು ಚಟುವಟಿಕೆ ಹೇಳಿದೆ, ನಿಮ್ಮ ಅನಿಸಿಕೆ ಏನು? ಆ ಥರ ಮಕ್ಕಳಲ್ಲಿ ಕೇಳಿದಾಗ ಮಕ್ಕಳ ಸಂಭಾಷಣೆ ಮತ್ತು ಮಾತುಕತೆಯು ಸಹ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಚಟುವಟಿಕೆ 2, ಪದಗಳ ಜೋಡಣೆ ಮತ್ತು ಮಾತುಕತೆ. ಉದ್ದೇಶ: ಪಠ್ಯದಲ್ಲಿರುವ ಪದಗಳನ್ನು ಬಳಸಿ ಹೊಸ ವಾಕ್ಯಗಳನ್ನು ರಚಿಸುವುದು ಮತ್ತು ಅವುಗಳ ಬಗ್ಗೆ ಮಾತನಾಡುವುದು. ನೋಡಿ, ಪಠ್ಯಪುಸ್ತಕದಲ್ಲಿ ಯಾವ ಪದ ದಿನನಿತ್ಯ ಬಳಸ್ತೀವಿ ಅದಕ್ಕಿಂತ ಹೊಸ ಪದಗಳು ಬಂದರೆ ಅದನ್ನು ಬಳಸ್ಕೊಂಡು ಹೊಸ ವಾಕ್ಯಗಳನ್ನ ಮಾಡ್ತಾ ಹೋಗೋದು ಮತ್ತು ಆ ಹೊಸ ಪದಗಳ ಬಗ್ಗೆ ಮಾತನಾಡೋದು. ಈ ಥರ ಮಾಡಿದಾಗಲೂ ಸಹ ಮಕ್ಕಳ ಸಂಭಾಷಣೆ ಮತ್ತು ಮಾತುಕತೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಈ ಚಟುವಟಿಕೆನ ನಡೆಸೋದಕ್ಕೆ ಯಾವ ಸಾಮಗ್ರಿಗಳು ಬೇಕು ಅಂತ ಹೇಳಿದರೆ, ಒಂದು ಪಠ್ಯಪುಸ್ತಕದಲ್ಲಿನ ಪದಗಳ ಪಟ್ಟಿ. ಹಾಗಿದ್ರೆ ಈ ಚಟುವಟಿಕೆಯನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪಾಠವನ್ನು ಓದಿದ ನಂತರ ಆ ಪಾಠದಲ್ಲಿನ 10 ಪ್ರಮುಖ ಪದಗಳನ್ನು ಆಯ್ದುಕೊಂಡು ಬೋರ್ಡ್ ಮೇಲೆ ಬರೆಯಿರಿ. ನೋಡಿ, ಯಾವುದೇ ಒಂದು ನಾವು ಪಾಠನ ತಗೊಂಡಾಗ ಆ ಪಾಠದಲ್ಲಿ ಯಾವ ಪ್ರಮುಖ ಪದಗಳು ಬರುತ್ತೆ ಅಥವಾ ಮಕ್ಕಳು ಕೇಳ್ದಲೇ ಇರುವಂತಹ ಹೊಸ ಪದಗಳು ಬರುತ್ತೆ, ಆ ಪದಗಳನ್ನ ನಾವು ಬೋರ್ಡ್ ಮೇಲೆ ಬರಿಬೇಕು. ಬರೆದ ಮೇಲೆ ಮಕ್ಕಳನ್ನ, ಕ್ಲಾಸ್ ರೂಮ್ನಲ್ಲಿರುವಂತಹ ಮಕ್ಕಳನ್ನು 5-5, 6-6 ಎಷ್ಟು ಆಗುತ್ತೆ ಆ ಥರ ಮಕ್ಕಳನ್ನ ನಾವು ಗುಂಪುಗಳಾಗಿ ಮಾಡ್ಕೊಳ್ತಾ ಹೋಗಬೇಕು. ಗುಂಪುಗಳಾಗಿ ಮಾಡ್ಕೊಂಡು ಹೋದ್ಮೇಲೆ ಆ ಪದಗಳನ್ನು ಬಳಸಿ ಹೊಸ ವಾಕ್ಯಗಳನ್ನು ಅಥವಾ ಒಂದು ಸಣ್ಣ ಸಂಭಾಷಣೆಯನ್ನು ರಚಿಸಲು ಹೇಳಿ. ಗುಂಪಾಗಿ ವಿಂಗಡಿಸಿದ ವಿದ್ಯಾರ್ಥಿಗಳು ತಮ್ಮ ವಾಕ್ಯಗಳನ್ನು ಅಥವಾ ಸಂಭಾಷಣೆಯನ್ನು ತರಗತಿಯ ಮುಂದೆ ಪ್ರಸ್ತುತಪಡಿಸಲಿ. ಎಷ್ಟು ಈಸಿ ಇದೆ ಕನ್ನಡ, ತುಂಬ ಚೆನ್ನಾಗಿದೆ. ಹೊಸ ಪದಗಳನ್ನು ನಾವೇನು ಪಾಠದಲ್ಲಿ ಓದ್ತೀವಿ ಅದನ್ನು ಬೋರ್ಡ್ ಮೇಲೆ ಬರಿತೀವಿ. ಬೋರ್ಡ್ ಮೇಲೆ ಬರೆದು ಇಡೀ ಕ್ಲಾಸ್ನಲ್ಲಿರುವಂತಹ ಮಕ್ಕಳನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ, ಅಂದರೆ ಗುಂಪುಗಳಾಗಿ ಮಾಡ್ತಾ ಹೋಗ್ತೀವಿ. ಪ್ರತಿ ಗುಂಪಿಗೂ ಸಹ ಕೊಟ್ಟಿರುವಂತಹ ಪದಗಳನ್ನ ಬಳಸ್ಕೊಂಡು ಹೊಸ ವಾಕ್ಯ ಅಥವಾ ಸಂಭಾಷಣೆ ಮಾಡೋದಕ್ಕೆ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆ, ಹಸಿರು ಇರ್ಬೋದು, ಮರ ಇರ್ಬೋದು, ತೋಟ ಇರ್ಬೋದು, ಆಟ ಇರ್ಬೋದು. ಈ ಪದಗಳನ್ನು ಬಳಸ್ಕೊಂಡು ಹೇಗೆ ಮಕ್ಕಳು ವಾಕ್ಯ ಮಾಡಿ ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ತೋಟದಲ್ಲಿ ಹಸಿರು ಮರಗಳಿವೆ, ಅಲ್ಲಿ ಮಕ್ಕಳು ಆಟವಾಡುತ್ತಾರೆ ಎಂದು ಹೇಳಬಹುದು. ಇದೇ ಥರ ಬೇರೆ 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 ಪದಗಳನ್ನು ನಾವು ಬೋರ್ಡ್ ಮೇಲೆ ಬರೆದು ಮಕ್ಕಳಿಗೆ ಓನಾಗಿ ನೀವೇನು ಮಾಡಿದ್ರೂ ಪರವಾಗಿಲ್ಲ, ಇದರಲ್ಲಿ ಹೊಸ ಸಂಭಾಷಣೆಯನ್ನು ನಮಗೆ ಹೇಳಬೇಕು ಅಥವಾ ಹೊಸ ವಾಕ್ಯಗಳನ್ನು ಮಾಡಬೇಕು ಅಂತ ಹೇಳಿದರೂ ಸಹ ಮಕ್ಕಳು ಅವರದೇ ಆದ ರೀತಿಯಲ್ಲಿ ಪದ ಜೋಡಣೆಗಳನ್ನು ಮಾಡ್ತಾರೆ ಅಥವಾ ಹೊಸ ಸಂಭಾಷಣೆಯನ್ನು ಮಾಡ್ತಾರೆ. ಈ ಎರಡು ಚಟುವಟಿಕೆಯಿಂದವೂ ಸಹ, ಈ ಎರಡು ಸಂಭಾಷಣೆಯಿಂದನೂ ಸಹ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವರು. ಈ ಕಲಿಕಾ ಫಲಗಳನ್ನು ನಾವು ತರಗತಿಯಲ್ಲಿಯೇ ಮಕ್ಕಳ ಮೂಲಕ ಸಾಧಿಸಬಹುದು. ತುಂಬ ಈಸಿ ಇದೆ, ಚಟುವಟಿಕೆ ಮಾಡೋದಕ್ಕೂ ಸಹ ಈಸಿ ಇದೆ. ಯಾರು ಮಾಡಿಲ್ಲ ಅವ್ರು ಬೇಕಿದ್ದರೆ ಇಂತಹ ಚಟುವಟಿಕೆಗಳನ್ನ ತೆಗೆದುಕೊಂಡು ಸಹ ಮಾಡಬಹುದು.